ಮೂಕಾಸುರನನ್ನು ಸಂಹಾರ ಮಾಡಲು ತೊಡಗಿದಾಗ ಮಹಾಮಾಯಾವಿಯಾದ ಅಸುರನು ತನ್ನಂತೆಯೇ ಇದ್ದ 1,000 ಜನರನ್ನು ಸೃಷ್ಟಿಸುತ್ತಾನೆ. ಆಗ ದೇವಿಗೆ ಬಹಳ ಆಯಾಸವಾಗುತ್ತದೆ. ಈ ರಾಕ್ಷಸನ ದೇಹದಿಂದ ಒಂದು ತೊಟ್ಟು ರಕ್ತವೂ ಕೆಳಗೆ ಬಿದ್ದರೆ ಸಾವಿರಾರು ಜನ ಸೃಷ್ಟಿಯಾಗುತ್ತಿದ್ದರು. ಆದ್ದರಿಂದ ದೇವಿಯು ಕೋಪೋದ್ರಿಕ್ತಳಾಗಿ ತನ್ನ ಹಣೆಯ ಬೆವರನ್ನು ನೆಲದ ಮೇಲೆ ಎಸೆಯಲು ಆಗ ಮಹಾಕಾಳಿ ಸ್ವರೂಪಳಾದ ರಾಕಾಸಿಯು ಉದ್ಭವಳಾಗುತ್ತಾರೆ. ತಾನು ಏನು ಮಾಡಬೇಕೆಂದು ಆಕೆಯು ದೇವಿಯನ್ನು ಕೇಳಿದಾಗ, ಈ ರಾಕ್ಷಸನ ಪುನರವತಾರವಿಲ್ಲದಂತೆ ಮಾಡು ಎಂದು ಹೇಳುತ್ತಾಳೆ. ಆಗ ರಾಕಸಮ್ಮ ತನ್ನ ನಾಲಿಗೆಯನ್ನು ಹಾಸಿ ರಾಕ್ಷಸನ ಮೈಯಿಂದ ರಕ್ತವು ಕೆಳಗೆ ಬೀಳದಂತೆ ಮಾಡಿ ಪುನಃ ಹೆಚ್ಚದಂತೆ ಮಾಡುತ್ತಾಳೆ. ಯುದ್ಧದ ವೇಳೆಯಲ್ಲಿ ಮಾಯಾವಿಯಾದ ಅಸುರ ತನ್ನ ಮಾಯಾಶಕ್ತಿಯಿಂದ ತನ್ನಂತೆಯೇ ಕಾಣುವ 1000 ರೂಪಗಳನ್ನು ಸೃಷ್ಟಿಸಿದನು. ಯಾರು ನಿಜವಾದ ಮೂಕಾಸುರನು ಎಂಬುದನ್ನು ಗುರುತಿಸುವುದು ಅಸಾಧ್ಯವಾಯಿತು. ನಿರಂತರ ಯುದ್ಧದಿಂದ ದೇವಿಗೆ ಅಪಾರ ಆಯಾಸ ಉಂಟಾಯಿತು. ಆಗ ತಾಯಿ ಜಗನ್ಮಾತೆ ತನ್ನ ಅನನ್ಯ ಭಕ್ತಿಯಿಂದ ಮಹಾದೇವನನ್ನು ಪ್ರಾರ್ಥಿಸಿದಳು. ತಾಯಿಯ ಪ್ರಾರ್ಥನೆಗೆ ಓಗೊಟ್ಟು ಮಹಾದೇವ ಶಿವನು ರೌದ್ರಾವತಾರ ತಾಳಿ ಯುದ್ಧ ಭೂಮಿಗೆ ಆಗಮಿಸಿದರು. ಅವನ ತ್ರಿನೇತ್ರದಿಂದ ಬರುತ್ತಿದ್ದ ಅಗ್ನಿಯ ಜ್ವಾಲೆಗೆ ಕ್ಷಣಮಾತ್ರದಲ್ಲಿ ಆ 1000 ಮಾಯಾ ರೂಪಗಳನ್ನು ಭಸ್ಮ ಮಾಡಿದರು. ಅಂತಿಮವಾಗಿ ಮೂಕಾಸುರನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು. ಆದರೆ ರಾಕ್ಷಸನ ಸಂಹಾರದ ನಂತರವೂ ಶಿವನು ಭಯಾನಕ ರೌದ್ರ ರೂಪದಲ್ಲೇ ಇದ್ದನು. ಲೋಕವೇ ಕಂಪಿಸುವಂತಾಯಿತು. ಆಗ ದೇವಿ ಪಾರ್ವತಿಯು ಪ್ರೇಮಮಯಿಯಾದ ತಾಯಿಯಾಗಿ ಶಾಂತ ಸ್ವರೂಪದಲ್ಲಿ ಶಿವನ ಬಳಿಗೆ ಬಂದು ತನ್ನ ಸ್ಪರ್ಶ, ಮಾತು ಮತ್ತು ಪ್ರೀತಿಯಿಂದ ಅವನ ಕೋಪವನ್ನು ಶಮನಗೊಳಿಸಿದಳು. ಶಿವನು ಶಾಂತನಾಗಿ ಪುನಃ ಸೌಮ್ಯ ಸ್ವರೂಪವನ್ನು